ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಾರ್ನಿಂಗ್ಗೆ ಟೆಂಪಲ್ ಹೋಗೋಣ ಅಂತ ಹೊರಟೆ ಗೈಸ್. ಶ್ರೀ ಮಹಾವಿಷ್ಣು ಉಗ್ರ ಅವತಾರ 108 ಅಡಿ ವಿಗ್ರಹ ಪ್ರತಿಮೆ ಇದೆ ಇಲ್ಲೇ ಈಜಿಪುರದಲ್ಲಿ. ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ತಗೋಬೇಕು ಗೈಸ್. ಏನು ಇದು ಫುಲ್ ನೀರು ನಿಂತಿದ್ದಂಗಿದ್ದಾವೆ. ಈ ಸಿಗ್ನಲಲ್ಲಿ ಲೆಫ್ಟ್ ತಗೊಂಡೋದ್ರೆ ಈ ಸಿಗ್ನಲ್ಗೆ ಬರೋ ಅವಸರ ಇಲ್ಲ, ಅಲ್ಲೇ ಲೆಫ್ಟ್ ತಗೊಂಡು ಡೈರೆಕ್ಟ್ ಒಂದೇ ರೋಡ್ ಇದೆ. ಇದೇ ಸ್ನೇಹಿತರೆ ಆ ಕೋದಂಡರಾಮನ ಟೆಂಪಲ್. ಇದು 80 ವರ್ಷ ಕೆಳಗಡೆ ಕಟ್ಟಲಾಗಿದೆ. ಶ್ರೀ ಪಾದ ದರ್ಶನಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪಾದ ದರ್ಶನಕ್ಕೆ ಇಲ್ಲಿಂದ ಹೋಗ್ಬೇಕು ಗಾಯ್ಸ್. ಮೆಟ್ಲು ಹತ್ಕೊಂಡು. ಈ ಶಿಲೆಯನ್ನು ತಮಿಳುನಾಡಿನಿಂದ ತರಲಾಗಿದೆ. ಸುಮಾರು 6 ತಿಂಗಳು ಕಾಲ ಟೈಮ್ ತಗೊಂಡಿದೆ ತಮಿಳುನಾಡಿಂದ ಬೆಂಗಳೂರಿಗೆ ತಗೋಬರೋದಕ್ಕೆ. ಮತ್ತೆ ಈ ವಿಗ್ರಹ ವಿಶಿಷ್ಟತೆ ಏನಂದ್ರೆ 11 ತಲೆಗಳು, 16 ಕೈಗಳು, 40 ಪರಿವಾರ ದೇವತೆಗಳು ಈ ಪ್ರತಿಮೆಯಲ್ಲಿ ನೋಡಬಹುದು ನಾವು. ಮತ್ತೆ 2011ರಲ್ಲಿ ಈ ವಿಗ್ರಹನ ಕೆತ್ತಲು ಸ್ಟಾರ್ಟ್ ಮಾಡಿದ್ದಾರೆ. 2025ರಲ್ಲಿ ಪೂರ್ಣಗೊಂಡು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ವಿಗ್ರಹ ಹಿಂದೆ ಕೋದಂಡರಾಮನ ಟೆಂಪಲ್ ಇದೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಕೋದಂಡರಾಮ ದೇವಸ್ಥಾನ ವಿಶಿಷ್ಟತೆ ಏನೆಂದರೆ ಕೋರ್ಟಲ್ಲಿ ಕೇಸ್, ಮನೆ ಇಶ್ಯೂ ಮತ್ತೆ ಲ್ಯಾಂಡ್ ಇಶ್ಯೂ ಏನಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋದ್ರಿಂದ ಎಲ್ಲ ಪರಿಹಾರ ಆಗುತ್ತದೆ. ಇಲ್ಲಿನ ಅರ್ಚಕರು ತಿಳಿಸಿದ್ದಾರೆ. ಟಿಕೆಟ್ ತಗೊಂಡ್ವಿ. ತಗೊಳಗಿಲ್ವಾ? ಓಕೆ ಇಲ್ಲ, ಯಾರನ್ನ ಕೇಳಿ. ಓಕೆ. ಅಯ್ಯೋ, ಬರ್ಬೇಕಾದ್ರೆ ಮಾಡಿರೋ ವಿಡಿಯೋ ವಾಯ್ಸ್ ಎಲ್ಲ ಹೊರಟೋಗಿದೆ. ಕನೆಕ್ಟ್ ಮಾಡಿಲ್ಲ, ಅದರಿಂದ ವಾಯ್ಸ್ ಏನು ರೆಕಾರ್ಡೇ ಆಗಿಲ್ಲ ಗೈಸ್. ಸ್ಟಾರ್ಟ್ ಮಾಡಿದಾಗಿಂದನೂ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಇವಾಗ ಏಕಶಿಲಾ ವಿಗ್ರಹ 108 ಅಡಿ ಇದೆ. 420 ಟನ್ಗಳಿದೆ ವೆಯ್ಟ್. ಸ್ಟಾರ್ಟ್ ಮಾಡಿರೋದು 15 ವರ್ಷ ಬ್ಯಾಕ್. ಪ್ರತಿಷ್ಠಾಪನೆ ಮಾಡಿದ್ದು 2025 ಮೇ 31 ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಗ್ರಹ ಮಾತ್ರ ಸಖತ್ತಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಯಾರಾದರೂ ಬೆಂಗಳೂರಲ್ಲಿ ಸ್ಟೇ ಮಾಡೋರು, ನಾನು ಬೆಂಗಳೂರಿಂದ ಆಚೆ ಇರೋರು ಕೂಡ ಬಂದು ವಿಸಿಟ್ ಮಾಡಿ. ವರ್ಲ್ಡಲ್ಲೇ ಇದು ಒನ್ ಆಫ್ ದ ಟಾಲೆಸ್ಟ್ ಸ್ಟ್ಯಾಚು. ದಶಾವತಾರದಲ್ಲಿದೆ ಗಾಯ್ಸ್. ಈ ದೇವಸ್ಥಾನ ಇರೋದು ಕೋರಮಂಗಲ, ಈಜಿಪುರ ಅಲ್ಲೇ ಇದ್ದು. ಯಾರು 100 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ಹೋಗೋಕೆ ಮಾತ್ರ 100 ರೂಪೀಸ್ ಚಾರ್ಜ್ ಆಗುತ್ತೆ ಅಷ್ಟೇ. ಎಲ್ಲ ಬೆಂಗಳೂರಲ್ಲಿದ್ದು ಇನ್ನೂ ವಿಸಿಟ್ ಮಾಡಿಲ್ವೋ, ದಯವಿಟ್ಟು ವಿಸಿಟ್ ಮಾಡಿ. ಬೆಂಗಳೂರಲ್ಲಿ ಗಾಡಿ ಹೊಡಿಯಬೇಕಂದ್ರೆ ಗಾಡಿ ಹೊಡಿಯೋಕ್ಕೆ ಬಂದರೆ ಸಾಲಲ್ಲ, ಗಾಡಿ ಹೊಡಿಯೋ ಪೇಷನ್ಸ್ ಇರಬೇಕು. ಪೇಷನ್ಸ್ ತುಂಬ ಇರಬೇಕು, ಗಾಡಿ ಹೊಡೆಯಲು ಸಾಧ್ಯ ಆಗುತ್ತೆ. ಆ್ಯಕ್ಚುಲಿ ಅಂಕಲ್ನ ನಾನು ಅದು ಏನು ವಿಶಿಷ್ಟತೆ ಅಂತ ತಿಳ್ಕೊಳ್ಳೋಣ ಅಂತ ಅಲ್ಲಿ ಒಬ್ರು ಇದ್ದರು, ಅವ್ರ ಹತ್ರ ಹೋಗಿದೆ. ಅವ್ರು ಏನು ಹೇಳಿದ್ರು ಅಂದರೆ, ಅಲ್ಲಿ ಫೋಟೋ ಹಾಕಿದ್ವಿ ನೋಡ್ಕೊ ಹೋಗು ಅಂತ ಅಂದರು. ಅದಕ್ಕೆ ಇನ್ನು ಅದನ್ನ ಫೋಟೋ ತಗೊಂಡು ಅದೇ ಬಂದೆ. ಇನ್ನೇನು ಮಾಡೋಣ ಗೈಸ್, ಒಳಗಡೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಅಲ್ಲಿ ಯಾರಾದರೂ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಳಗಡೆ ಕೂಡ ತಗೊಂಡು ಹೋದೆ ಕ್ಯಾಮೆರಾ. ಅವರು ಕ್ಯಾಮೆರಾ ಒಳಗಡೆ ನಾಟ್ ಅಲೌಡು. ಪರ್ಮಿಷನ್ ತೊಗೋಬೇಕು ನೀವೆಲ್ಲ ವಿಡಿಯೋ ಮಾಡೋಕ್ಕೆ. ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡಬೇಡಿ ಅಂತ ಹೇಳಿದರು. ಇನ್ನು ಅಲ್ಲಿಗೆ ವಿಡಿಯೋ ನಿಲ್ಲಿಸಿದೆ, ಸುಮ್ಮನೆ ಅದೇ. ಜೈ ಶ್ರೀರಾಮ್ ಗಾಯ್ಸ್. ಅಕ್ಕ ಅವ್ರು ಗಾಡಿ ಹೊಡಿತಿದ್ದಾರೆ. ಗ್ರೇಟ್
ನಿಜ ಗ್ರೇಟ್. ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ ಗಾಯ್ಸ್. ಮತ್ತೊಂದು ವಿಡಿಯೋ ಅಲ್ಲಿ ಸಿಗೋಣ ಗಾಯ್ಸ್. ಬಾಯ್.